ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈ ಥರ ಸೀರೆ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ನನ್ನ ಸೀರೆ ಈ ಥರ ಹಾಕಿನಿ. ಅದೇ ಥರ ಸೇಮ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಇವತ್ತು 6 ಎಳೆ ದಾರ ಸುತ್ಕೊಂಡಿನಿ. ಕ್ರೋಶಾ ನೀಡಲ್ 10 ಪಾಯಿಂಟ್ ತೊಗೊಂಡಿನಿ. ಚಿಕ್ಕ ಚಿಕ್ಕ ಮಣಿ ತೊಗೊಂಡಿನಿ. ಮಣಿ ಈ ಶೇಪೇ ಇರಬೇಕು, ದಪ್ಪ ಇರಬಾರ್ದು, ಅಷ್ಟೇ ಇರಬೇಕು. ಫಸ್ಟು ಬಟ್ಟೆಗೆ ಲಾಕ್ ಮಾಡ್ತೀನಿ. ಬಟ್ಟೆಗೆ ಲಾಕ್ ಮಾಡಿ ಇವಾಗ 5 ಚೈನ್ ಹಾಕೋಬೇಕು. ಸಿಂಪಲ್ ಐತಿ, ಬೇಗ ಆಗುತ್ತೆ ಡಿಸೈನ್. ಈ ಡಿಸೈನ್ಗೆ 3 ಲೇಯರ್ ಆಗುತ್ತೆ. ಒಂದು ಬೇಸ್ ಲೈನ್ ಹಾಕೋಬೇಕು, ಇನ್ನು ಸೆಕೆಂಡ್ ಲೇಯರು ಆರ್ಚ್ ಹಾಕೋಬೇಕು, ಮೂರನೇ ಲೇಯರ್ನು ಆರ್ಚ್ ಹಾಕಬೇಕು. ಐದು ಚೈನ್ ಹಾಕಿ ಕರೆಕ್ಟಾಗಿ ನೋಡ್ಕೊಂಡು ಎಲ್ಲಿ ಬರ್ತಾವೆ ನೋಡಿ ಲಾಕ್ ಮಾಡಬೇಕು. ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು. ಇಲ್ಲಿ 6 ಚೈನ್ ಹಾಕೋಬೇಕು. ಇದು ಆರ್ಚ್ ಚೈನ್. ಆರು ಚೈನ್ ಹಾಕಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಬಾರ್ದು, ಸ್ವಲ್ಪ ಒಳಗೆ ಮಾಡಬೇಕು. ಅಂದರೆ ಲೂಸ್ ಇರಬೇಕು. ಆರ್ಚ್ ಸ್ವಲ್ಪ ಒಳಗೆ ಮಾಡಬೇಕು. ಐದು ಚೈನ್ ಹಾಕ್ತೀವಿ, ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡಬೇಕು. 6 ಚೈನ ಸ್ವಲ್ಪ ಒಳಗೆ ಲಾಕ್ ಮಾಡಬೇಕು. ಇವಾಗ ಇನ್ನು 5 ಚೈನ್, 6 ಚೈನ್ 5 ಚೈನ್, 6 ಚೈನ್ 5 ಚೈನ್ ಇದೇ ಥರ ಹಾಕೋದು. ಐದು ಚೈನ್ ಹಾಕಿ ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಬೇಕು. ಕರೆಕ್ಟಾಗಿ ನೋಡಿ ಲಾಕ್ ಮಾಡಬೇಕು. ಇವಾಗ ಇನ್ನು 6 ಚೈನ್ ಇದೇ ಥರ ಹಾಕೋದು. ಆರು ಚೈನ್ ಹಾಕಿ ಒಳಗೆ ಲಾಕ್ ಮಾಡಬೇಕು. ಲಾಸ್ಟಕ್ಕೆ 5 ಚೈನ್ ಹಾಕಬೇಕು. 6 ಚೈನ್ ಹಾಕಿ ಲಾಸ್ಟಕ್ಕೆ 5 ಚೈನ್ ಬರಬೇಕು. ಇದೇ ಥರ ಹಾಕೊಂಡು ಹೋಗಬೇಕು. 5 ಚೈನ್ ಲಾಕು, 6 ಚೈನ್ ಲಾಕು ಇದೇ ಥರ ಹಾಕೊಂಡು ಹೋಗಬೇಕು. ಇದು ಬೇಸ್ ಲೈನು. ದಾರ ಕಟ್ ಮಾಡಿ ದಾರ ಎಳ್ಕೋಬೇಕು. ಎಳ್ಕೊಂಡ್ರೆ ಗಂಟಾಗುತ್ತೆ, ಬಿಚ್ಚೋದಿಲ್ಲ. ಬೇಸ್ ಲೈನ್ ಕಂಪ್ಲೀಟ್ ಆಯಿತು. ಇವಾಗ ಸೆಕೆಂಡ್ ಲೇಯರ್ ಅದೇ ಕಲರ್ ಸೇಮ್ ಕಲರ್ ದಾರ ತೊಗೊಂಡಿನಿ. ಲಾಕ್ ಮೇಲೆ ಲಾಕ್ ಮಾಡಬೇಕು. ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡಿದೆ ಅಲ್ಲೇ ಲಾಕ್. ಲಾಕ್ ಮಾಡಿ 5 ಚೈನ್ ಹಾಕಿದ್ದೆಲ್ಲ ಒಳಗಡೆ ಒಂದು ಲಾಕ್. ಇದಕ್ಕೆ ಸಿಂಗಲ್ ಕ್ರೋಶೆ ಹೇಳ್ತಾರೆ. ಇನ್ನು ಒಂದು ಸಿಂಗಲ್ ಕ್ರೋಶೆ.
ಇಲ್ಲಿಂದ ಲಾಕ್ ಮಾಡಿ ಆರ್ಚ್ ಸ್ಟಾರ್ಟ್ ಮಾಡಬೇಕು. ನಾನು ತ್ರಿಬಲ್ ಕ್ರೋಶ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಡಬಲ್ ಕ್ರೋಶ ಹಾಕ್ಬೋದು. ನಾನು ತ್ರಿಬಲ್ ಕ್ರೋಶ ಹಾಕ್ತಾ ಇದ್ದೀನಿ. ಅಂದರೆ ತ್ರಿಬಲ್ ಕ್ರೋಶ ಅಂದರೆ ಸೂಜಿ ಮೇಲೆ 2 ಸಲ ದಾರ ತಗೋಬೇಕು. 1 2 ಸಲ ದಾರ ತಗೊಂಡು ಆರ್ಚೇನ್ ಹಾಕಿದೆಲ್ಲ ಆರ್ಚೇನ್ ಒಳಗೆ ಹೋಗಿ ಆ ದಾರ ಎಳ್ಕೊಂಡು ಬಂದು ಅಲ್ಲಿ 2 1 ಮಾಡಬೇಕು. ಅದಕ್ಕೆ ತ್ರಿಬಲ್ ಕ್ರೋಶ ಹೇಳ್ತಾರೆ. ಡಬಲ್ ಕ್ರೋಶ ಅಂದರೆ ಸೂಜಿ ಮೇಲೆ ಒಂದೇ ಸಲ ದಾರ ಸುತ್ಕೋಬೇಕು. ತ್ರಿಬಲ್ ಅಂದರೆ 2 ಸಲ ಸುತ್ಕೋಬೇಕು. ನೋಡಿ 2 ಸಲ ದಾರ ಸುತ್ಕೊಂಡು ಆರ್ಚೇನ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು 2 1 2 1 2 1 3 ಸಲ ಮಾಡಿದ್ರೆ ತ್ರಿಬಲ್ ಕ್ರೋಶ ಹೇಳ್ತಾರೆ. ಇದೇ ಥರ ಆರ್ಚ್ ಕಂಪ್ಲೀಟ್ ಮಾಡಬೇಕು. ನಾನು ಇಲ್ಲಿ 12 ಕಂಬ ಹಾಕ್ತೀನಿ. ಎಲ್ಲ ಆರ್ಚ್ ಒಂದೇ ಲೆವೆಲ್ ಇರಬೇಕು. ಫಸ್ಟ್ ಆರ್ಚಿಗೆ ಎಷ್ಟು ಕಂಬ ಹಾಕ್ತೀವಿ ಎಲ್ಲ ಆರ್ಚಿಗೆ ಅಷ್ಟೇ ಕಂಬ ಹಾಕಬೇಕು. ಹೆಚ್ಚು ಕಂಬ ಹಾಕಬಾರ್ದು. ನಾನು 12 ಕಂಬ ಹಾಕ್ತೀನಿ. ಈ ಡಿಸೈನ್ ಸೀರೆ ಮೇಲೆ ಸೂಪರಾಗಿ ಕಾಣುತ್ತೆ. ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ನಾ ಯಾವಾಗಲೂ ಒಂದ್ಸಲ ಸೀರೆ ಮೇಲೆ ಹಾಕಿ ತೋರಿಸ್ತೀನಿ. ಇವಾಗ ಸೀರೆ ಬಂದಿಲ್ಲ, ಅದಕ್ಕೆ ಈ ಥರ ತೋರಿಸ್ತಾ ಇದ್ದೀನಿ. ಸೀರೆ ಬಂದರೆ ಸೀರೆ ಮೇಲೆ ತೋರಿಸ್ತೀನಿ. ನೋಡಿ 12 ಕಂಬ ಕಂಪ್ಲೀಟ್ ಆಗೈತಿ. ನಾ ಇಲ್ಲಿ 5 ಚೈನ್ ಐತಲ್ಲ 5 ಚೈನಿಗೆ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿ ಇನ್ನು ಒಂದು ಸಿಂಗಲ್ ಕ್ರೋಶ ಹಾಕ್ತೀನಿ. ಇನ್ನು ಒಂದು ಸಿಂಗಲ್ ಕ್ರೋಶ ಹಾಕಿ ಇಲ್ಲಿಂದು ಆರ್ಚ್ ಸ್ಟಾರ್ಟ್ ಮಾಡಬೇಕು. ತ್ರಿಬಲ್ ಕ್ರೋಶ ಸೂಜಿ ಮೇಲೆ 2 ಸಲ ದಾರ ಸುತ್ತಕೊಂಡು ದಾರ ಎಳ್ಕೊಂಡು ಬಂದು 2 1 2 1 ಕರೆಕ್ಟಾಗಿ ನೋಡ್ಕೊಳ್ಳಿ. 2 1 2 1 2 1 ಇದೇ ಥರ ಮಾಡಬೇಕು. ಬೇಗ ಆಗುತ್ತೆ. ಸೀರೆ ಮೇಲೆ ಹಾಕಿದ್ರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಡಿಸೈನು. ರೇಷ್ಮೆ ಸೀರೆಗೂ ಹಾಕ್ಬೋದು. ಲುಕ್ ಚೆನ್ನಾಗಿ ಕಾಣಿಸ್ತಾವ, ಗ್ರ್ಯಾಂಡಾಗಿ ಲುಕ್ ಕಾಣಿಸ್ತಾವ. ನೀವು ಬೇಕಂದರೆ ಡಬಲ್ ಕ್ರೋಶನ್ ಹಾಕ್ಬೋದು. ನಾನು ತ್ರಿಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಇದೇ ಥರ 2 ಸಲ ದಾರ ಸುತ್ತಕೊಂಡು ದಾರ ಎಳ್ಕೊಂಡು ಬಂದು 2 1 2 1 ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಯಾವಾಗಲೇ ಸ್ಲೋ ಆಗಿ ತೋರಿಸೀನಿ. ಇವಾಗ ನೋಡಿ ಆರ್ಚ್ ಎಲ್ಲ ಸೆಕೆಂಡ್ ಲೇಯರ್ ಕಂಪ್ಲೀಟ್ ಆಯಿತು. ಲಾಸ್ಟ್ 5 ಚೈನ್ ಆಯ್ತಲ್ಲ ಅಲ್ಲಿ ಲಾಕ್ ಮಾಡಬೇಕು.
ಇನ್ನೂ ಒಂದು ಲಾಕ್ ಮಾಡಬೇಕು. ಅಲ್ಲಿ ಲಾಕ್ ಐತಲ್ಲ, ಲಾಕ್ ಮೇಲೆ ಲಾಕ್ ಮಾಡೋದು. ಲಾಕ್ ಮೇಲೆ ಲಾಕ್ ಐತೆ ಮಾಡೀನಿ. ಇವಾಗ ದಾರ ಕಟ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಆರ್ಚ್. ಎಲ್ಲ ಆರ್ಚ್ ಒಂದೇ ಲೆವೆಲ್ ಕಾಣಿಸಕತ್ತಾವ. ಇವಾಗ ಮೂರನೇ ಲೇಯರ್ಗೆ ನಾನು ಪಿಂಕ್ ಕಲರ್ ದಾರ ತಗೊಂಡಿನಿ. ಅದು ದಾರ 6 ಎಳೆ ಸುತ್ಕೊಂಡಿನಿ. 6 ಎಳೆ ದಾರ ಐತಿ ಇದು ಪಿಂಕ್ ಕಲರ್. ಲಾಕ್ ಮೇಲೆ ಲಾಕ್ ಮಾಡೋದು. ಲಾಕ್ ಮೇಲೆ ಲಾಕ್ ಮಾಡಿ ಅಲ್ಲೇ ಒಂದು ಪಕ್ಕದ ಒಂದು ಸಿಂಗಲ್ ಕ್ರೋಶೆ. ಅವಾಗಲೇ ಫಸ್ಟ್ ಸೆಕೆಂಡ್ ಲೇಯರ್ಗೆ ನಾವು ಸಿಂಗಲ್ ಕ್ರೋಶೆ ಹಾಕಿದ್ದಿಲ್ಲ, ಅದ್ರ ಮೇಲೇ ಸಿಂಗಲ್ ಕ್ರೋಶೆ. ಇನ್ನೊಂದು ಪಕ್ಕ ಒಂದು ಸಿಂಗಲ್ ಕ್ರೋಶೆ. ಇವಾಗ ಇಲ್ಲಿ ಮಣಿ ಹಾಕಬೇಕು. ಚಿಕ್ಕ ಚಿಕ್ಕ ಮಣಿ ತಗೊಂಡಿದ್ದಲ್ಲ, ಅದು ಮಣಿ ಹಾಕಬೇಕು. ಒಂದು ಮಣಿ ತಗೋತೀನಿ. ಮಣಿ ತಗೊಂಡು ದಾರ ಒಳಗೆ ಹಾಕೋತೀನಿ. ಹಾಕಿ ಇವಾಗ ಆರ್ಚ್ ಮೇಲೆ ಚೈನ್ ಬರುತ್ತೆ, ಆ ಚೈನಿಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿ ಆರ್ಚ್ ಮೇಲೆ ಚೈನ್ ಬರುತ್ತೆ, ಚೈನ್ ಮೇಲೆ ಲಾಕ್ ಮಾಡಬೇಕು. ಒಂದು ಚೈನ್ ಬಿಟ್ಟು ಒಂದು ಲಾಕ್. ನೋಡಿ ಅಲ್ಲಿ ಐತಿಲ್ಲ, ಒಂದು ಚೈನ್ ಬಿಟ್ಟು ಲಾಕ್ ಮಾಡಬೇಕು. ಇನ್ನು ಒಂದು ಮಣಿ ಹಾಕೋತೀನಿ. ಮಣಿ ಹಾಕ್ಕೊಂಡು ಅಲ್ಲೇ ಆ ಚೈನ್ ಇರುತ್ತಲ್ಲ, ಆರ್ಚ್ ಮೇಲೆ ಚೈನು ಒಂದು ಬಿಟ್ಟು ಒಂದು ಚೈನಿಗೆ ಲಾಕ್ ಮಾಡಬೇಕು. ಕರೆಕ್ಟಾಗಿ ನೋಡ್ಕೊಂಡು ಒಂದು ಬಿಟ್ಟು ಒಂದು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಒಂದು ಚೈನ್ ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಇನ್ನು ಒಂದು ಮಣಿ ಹಾಕೋತೀನಿ. ಇನ್ನು ಮಣಿ ಹಾಕಿ ಒಂದು ಚೈನ್ ಬಿಟ್ಟು ಲಾಕ್ ಮಾಡ್ಕೋಬೇಕು. ಇವಾಗ 3 ಚೈನ್ ಹಾಕೋತೀನಿ. ನಾನು 3 ಮಣಿ ಹಾಕೀನಿ. ಇವಾಗ 3 ಮಣಿ ಹಾಕಿ 3 ಚೈನು, ಒಂದು ಚೈನ್ ಬಿಟ್ಟು ಲಾಕ್, ಒಂದು ಚೈನ್ ಬಿಡಬೇಕು, ಲಾಕ್ ಮಾಡಬೇಕು. ಅಂದರೆ ಇಲ್ಲಿ ಕುಚ್ಚು ಕುಚ್ಚು ಅಲ್ಲಿ ಬರುತ್ತೆ ಮುಂದೆ, ಅಲ್ಲಿ ಹಾಕಬೇಕು ಕುಚ್ಚು. ಅದಕ್ಕೆ ಅಷ್ಟು ಗ್ಯಾಪ್ ಬಿಡ್ತಾ ಇದ್ದೀನಿ ಕುಚ್ಚು ಹಾಕಕ್ಕೆ. ಇವಾಗ ಇನ್ನೊಂದು ಮಣಿ ಹಾಕಬೇಕು. ಇಲ್ಲಿ ಮಣಿ ಹಾಕೋತೀನಿ. ಅಲ್ಲಿ ಒಂದು ಚೈನ್ ಬಿಟ್ಟು ಲಾಕ್ ಮಾಡ್ಕೋಬೇಕು. ನಿಧಾನಾಗಿ ತೋರಿಸ್ತಾ ಇದ್ದೀನಿ. ಇನ್ನೂ ಒಂದು ಮಣಿ ಹಾಕೋತೀನಿ.
ಮಣಿ ಹಾಕ್ಕೊಂಡು ಇನ್ನು ಒಂದು ಚೈನ್ ಬಿಟ್ಟು ಲಾಕ್. ಅಲ್ಲಿ ಲಾಕ್ ಮಾಡಿ ಚೆನ್ನಾಗಿ ಬಂದೈತೆ ಆರ್ಚಿ ನೋಡಿ. ಇವಾಗ ಫಸ್ಟ್ ನಾವು ಸಿಂಗಲ್ ಕ್ರೋಶ್ ಹಾಕಿ ಲಾಕ್ ಮಾಡೋದಿಲ್ಲ, ಲಾಕ್ ಮೇಲೆ ಲಾಕ್ ಮಾಡೋದು. ನಾವು ಆರ್ಚ್ ಹಾಕೋ ಟೈಮಲ್ಲಿ 2 ಲಾಕ್ ಮಾಡಿದ್ದಿಲ್ಲ, ಸಿಂಗಲ್ ಕ್ರೋಶ್ ಹಾಕಿ ಅಲ್ಲಿ ಲಾಕ್ ಮಾಡಿ ಇನ್ನು ಅಲ್ಲಿಂದ ಮಣಿ ಹಾಕಬೇಕು. ಸೆಕೆಂಡ್ ಆರ್ಚಿಗೆ ಮಣಿ ಹಾಕೋಬೇಕು, ಒಂದು ಚೈನ್ ಬಿಟ್ಟು ಲಾಕ್. ಇದೇ ಥರ ಮಣಿ ಹಾಕ್ಕೊಂಡು ಒಂದು ಚೈನ್ ಬಿಟ್ಟು ಲಾಕ್ ಮಾಡೋದು. ಇವಾಗ ಲಾಕ್ ಮಾಡಿ 3 ಚೈನ್ ಹಾಕ್ಕೊಂಡಿನಿ. ಲಾಸ್ಟ್ ಆರ್ಚ್ ಐತಿದು, 2 ಲಾಕ್ ಮಾಡಿ ಲಾಸ್ಟ್ ಚೈನಿಗೆ ಲಾಕ್ ಮಾಡಬೇಕು. ದಾರ ಕಟ್ ಮಾಡಿ ದಾರ ಎಳ್ಕೊತೀನಿ ನೋಡಿ. ಆರ್ಚ್ ಒಂದೇ ಲೆವೆಲ್ ಬಂದೈತಿ ಕರೆಕ್ಟಾಗಿ. ಅಲ್ಲಿ ಕುಚ್ಚು ಕಟ್ಟಾಕ ಗ್ಯಾಪ್ ಬಿಟ್ಟಿನಿ, ಅಲ್ಲಿ ಒಂದು ಕುಚ್ಚು ಕಟ್ಟಬೇಕು. 3 ಚೈನ್ ಹಾಕಿ ಬಿಡಬೇಕು ಕುಚ್ಚು ಹಾಕಕ್ಕೆ. ಎಷ್ಟು ಚೆನ್ನಾಗಿ ಕಾಣಿಸಕತ್ತ ಕುಚ್ಚು ಹಾಕಿ. ಒಂದೇ ಲೆವೆಲ್ ಐತಿ ಇಲ್ಲ ಆರ್ಚ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿ ಏನು ಮಾಡ್ತೀನಿ. ಬಾಯ್.